ಕಡುರ ಮತದಿಂದ ಬಂದವರನ್ನು ಧಾರನ್ನು ಹೇಳಿದ ರಾಜ ರವಿಗಾಡಿದ ನಡಗಿಸಿದ ಆಗಸ್ಟ್ 15 ಸಂಗೊಳ್ಳೆ ಗ್ರಾಮದಲ್ಲಿ ಜನಿಸಿ ಅಂತ ಗಂಡಗುಲೆ ಹೇರನ ಸಾವಿನ ಸುದ್ದಿಯಮ್ಮ ಕೇಳಿ ಅಯ್ಯೋ ಎಂತ ಮೋಸವಾಗಿತ್ತಂದು ಆತನ ಸಲವಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಚಿತ್ತೂರು ಚನ್ನಮ್ಮನ ತಕ್ಕ ಮಗನಾಗಿ ರಣರಂಗದಲ್ಲಿ ಓಡಾಡಿ ನಮ್ಮ ನಾಡಿಗೆ ಕೀರ್ತಿ ತಂದ ಪರಾಕ್ರಮ ಬಲಶಾಲಿನಾಗಿ ಜನವರಿ 26 ರಾಯಗಢದಲ್ಲಿ ಸಂಗೊಳ್ಳಿ ಆತನ ಬಹಳ ದೂರ ಭೂಮನಿ ಎಲ್ಲ ಮಾನವ ಗುಡಿ ಗುಡಿ ಕೆಮ್ಮ ಕಡಪ ಚಲಪಟಕ್ಕೆ ಪಡೆಯದ ಚಟ ಎಂದು ಸಿಡಲು ಈ ಭೂತಳಗೆ ಎಲ್ಲ ಮಾನವ ಇಂಥ ಮುಂಭಾಗದೋಳು ನಿಂತು ಮಾತನಾಡಿಸುವ ನೀನು ದಾವನಲ್ಲೆಲ್ಲ ಮಠ ಮುಂದೆ ನೋಡಿ ಅಂದ ಪಟ ದೇವ ನಾನುದಾರಂದರೆ ಪ್ರಪಂಚದಲ್ಲಿ ಲಂಚ ತಿಂಬುವನು ದೇಶದ್ರೋಹಿ ಲಂಚ ಬೇಡುವನು ಬೀದಿ ನಾಯಿ ಅದನ್ನು ಕೊಟ್ಟು ನಮ್ಮ ಬಡ ಜನರು ಬಿಡುವರು ಬಾಯಿ ಬಳ್ಳಾರಿ ಬದನೆಕಾಯಿ ಕುಡಿತಿ ಕುಂಬಳಕಾಯಿ ವಿಟ್ಲಾಪುರ ವೀರಕಾಯಿ ನಲ್ಲಾಪುರ ನಲ್ಲಿಕಾಯಿ ಒತ್ತಟ್ಟಿ ಒಗಲಕಾಯಿ ಈ ವೇಷಕ್ಕೆ ಹೊಡೆದರು ನಾನೊಂದು ತೆಂಗಿನಕಾಯಿ ಎಷ್ಟು ಕಾಯಿಗಳನ್ನು ಒಡೆದರು ಅರ್ಪಿತ ಮಾಡಿಕೊಳ್ಳುವಲೆ ನಮ್ಮ ಸುಂಗಮ್ಮ ತಾಯಿ ಸದಾ ಸಂತರ ಮೇಲೆ ನನ್ನ ದ್ಯಾಸ ಊರಿಗೆ ಬುಡ್ಡೆ ಕಲ್ಲು ವಾಸ ಸಾಗರದಂತ ಸಂಸಾರವನ್ನು ಸಾಗಿಸಿಕೊಂಡು ಬಂದಂತ ಸಾರಥಿ ನಾನಲ್ಲವೇನ ದೇವ ಹೇಳಬೇಕು ತಮ್ಮ ನಾವಾಗಿದವ ಸಾರಥಿ ನೀನು ಸಾರಥಾದರೆ ಒಳಿತಾಗಿತ್ತು ಇತ್ತಗ ಬಾ ಚಿತ್ತ ಬಿಟ್ಟು ಕೇಳೋ ಸಾರಥಿ ಎನ್ನ ಕೊಕ್ಕರ ಮೀಸ ಕಕ್ಕ ಜನವ ಕಂಡು ಮುಕ್ಕಣ್ಣನ ಮಜನಮ್ಮ ಸೇರಿದ ತಕ್ಕ ಮೃಡೋಳ ತನ್ನ ಕೈಯೊಳಗಿಟ್ಟುಕೊಂಡು ಮಶಾನಕ್ಕೆ ಹೋಗಿ ಸೇರಿಕೊಂಡನು ಸಾರಥಿ ಭೂಪತಿ ವರನನ್ನು ತನ್ನ ಉರ ನದಿಯನ್ನು ಕಂಡು ಮೇಲಿನೋಳು ಅಂಜಿ ಮುಂದಾಗಿ ನೀರಿನ ಮನೆಗೆ ಹೆತ್ತತ್ತಳ ಓಡಿಕೊಳ್ಳಲು ಹೌದು ದೇವ ಭೂಪತಿ ಕುಬೇರನ ಎಂದ ತಕ್ಷಣದ ಕಂಡು ದಕ್ಷಿಣ ದಿಕ್ಕಿಗೆ ಓಡಿ ಹೋಗಿ ಎಚ್ಚರ ತಪ್ಪಿ ಉತ್ತರಾಗಿ ಎತ್ತರ ಓಡಿ ಹೋದನು ಸಾರ್ವತಿ ಭೂಪತಿ ಈ ಲೋಕವನ್ನು ಸುಟ್ಟು ಸೂರ್ಯ ಮಾಡುವ ಪಾವಕನು ಜನರ ಹೊಟ್ಟೆಗೊಳಗೆ ಬಚ್ಚಿಟ್ಟುಕೊಂಡನು ಎಲ್ಲ ಸಾರಥಿ ದೇವರೇ ಗರಗರನೆ ಬೀಸುವ ಗಾಳಿಯ ಎನ್ನ ಶರೀರಕ್ಕೆ ಬಾರದೆ ಮೇಲ್ಭಾಗದ ಸರಿಸಾಡಿತು ಆಕಾಶ ಸಾರಥಿ ಭೂಪತಿ ಸಾರದಳಕ್ಕೆ ಅಷ್ಟ ದಿಗ್ಗಂಗಳ ಕೊರಳ ಕುಗ್ಗಿ ಮುಗ್ಗಾಗಿ ಮಜ್ಜಾಯಿಗೆ ಮರಿಗಳು ಭೂಪತಿ ಇದು ಅಲ್ಲದೆ ಚಪ್ಪನ್ನಾರು ದೇಶ ರಾಜರಿಂದ ತಪ್ಪನೆ ಕಪ್ಪನ್ನು ಕೈಗೊಂಡು ತಕ್ಕ ಇರಾಟ ಭೂಪತಿ ರಾಜಕ್ಕೆ ಜಯ ಮಾತ್ರ ಅಂತ ಮೆರೆಯುವ ಸಜಸುವ ಶಕ್ತಿಯುಳ್ಳ ಕೆ ರಾಜನ ಪುತ್ರ ಸದಮಲ ಚರಿತ್ರ ಮಾನವ ಅಮ್ಮನವರ ಗರ್ಭವನ್ನು ಉದ್ಭವಿಸಿದ ಹೀರಾದಿ ಹೀರ ಕೀಚಕ ಮಹಾರಾಜರನ್ನು ಅಷ್ಟ ದಿಗ್ಗಂಗಳ ನುಗ್ಗವಾದ ಬೇರೆ ಸಾಧ್ಯ ವೀರಾದಿ ವೀರ ಕೀಚಕ ಮಹಾರಾಜರು ತಾವಾದರೆ ಈ ಸುಂದರ
ಕಾರಣ ಏನಂತ ಕೇಳಿದೆಯಾ? ಹೌದು ದೇವ. ಅಲ್ಲ ಸಾರಥಿ, ಭೂಪತಿ, ಯಾವತ್ತು ರಾಜಾದಿ ರಾಜರು ನಮ್ಮ ಭಾವನಾದ ವಿರಾಟ ರಾಜರಿಗೆ ಕಪ್ಪನ್ನು ತಂದು ಒಪ್ಪಿಸೋರೋ ಇಲ್ಲ. ಅಲ್ಲ ಸಾರಥಿ, ಭೂಪತಿ, ಇದಕ್ಕೆ ತಪ್ಪಿದ ಕಡಮೂಡರ ಕಾಲ್ಪಿಡಿದು ತಿರುಗುವ ಈ ಸೋಂಬರ ಕಪ್ಪಳಿಸಿ ಅವರ ತೆರೆ ಚಿಪ್ಪುಗಳ ಗದನಾಂತರಿಗೆ ಆರಿಸಿ ರಾಜ ಕಾರ್ಯಗಳು ವಿಚಾರದ ಕಾರಣ. ಎಲ್ಲ ಸಾರಥಿ, ಭೂಪತಿ, ನಮ್ಮ ಭಾವನಾದ ವಿರಾಟ ರಾಜನಿಗೆ ತಕ್ಕ ಮುಕ್ತಿಯಂ ತೆಗೆದುಕೊಂಡು ನಮ್ಮ ಅಕ್ಕಯ್ಯಳಾದ ಸುಧಿಷ್ಠ ದೇವಿ ದರ್ಶನವ ನಿರ್ಪಾತಳಾಗಿ ಬರಲಾಗಿದ್ದು ಖಂಡಯ ಸಾರಥಿ. ನಾನು ಹೇಳಿದ ಸಂಗತಿ ತಿಳಿದು ಭೂಪತಿ, ಮುಂದೇನು ಸಂಗತಿ? ಬೈಬೈಗಳ ಸಾರಥಿ ಎಲ್ಲರನ್ನು ವಿಡಿದಾಡಿಸು. ಆಗಲೇ ದೇವ. ತುರಗಳ ಬಂಕೆ ಸೋತ ಬಂಗಾರದಿಂದ ನಿರ್ಮಿಸಿದ ಮುತ್ತು ರತ್ನಗಳಾದ ಖಚಿತವಾದ ಮಣಿರಥಕ್ಕೆ ಅಸುಸಮಾದ ಅಸಂಗಳಂ ಬಂಧಿಸೋ ಜಗತ್ತಿನಿಂದ ಆಗುವಂತೆ ಜೈವಿಯನ್ನು ನಡೆಸೋ ಅಕ್ಕಗಳ ಮಂದಿರಕ್ಕೆ ರಥವನ್ನು ತಿರುವು ಸಾರದೆ ಇವತ್ತಿನ ದಿನ ನಮ್ಮ ಅಕ್ಕಳ ಸಭಾಸ್ಥಾನ ಒಂದು ರೀತಿಯಾಗಿ ಕಾಣುತ್ತಿರುವುದಲ್ಲ. ಹೌದು ದೇವ. ಭೂಪತಿ, ಎತ್ತಗ ನೋಡಿದರೆ ಮುತ್ತಿನ ಗಣಗಳು, ಮರಕಟ್ಟಿದ ತೆರಿಗಳು, ಬಂಗಾರ ನಿರ್ಮಿಸಿದ ಗೋಪುರಗಳು. ಸಾರಥಿ, ಭೂಪತಿ, ಎಷ್ಟು ಸುಂದರವಾಗಿ ಕಾಣುತ್ತಿರುವುದೋ ಸಾರಥಿ. ಹೌದು ದೇವ. ಇದು ಇರಲಿ. ಆಗಲೇ ದೇವ. ಬಾಪು ಬಾಪುರೇ ಗಂಡುಗುಲಿ ಕೀಚ ಕಾಕ್ರಡಿ ಮಹಾದ್ವಾರದೊಳ ಬಂದ ನಿಂತಿರುವ ನಮ್ಮ ಹಕ್ಕಳಾದ ಸುಜಿಷ್ಠ ದೇವನ ತಿಳಿಸುವಂತ ಸಾರಥಿ.